ಹತ್ತಾನೆ ಚೆನ್ನಾಗಿದೆ. ಹ್ಞೂ ನಾನಿಲ್ಲಿ ಇವತ್ತು ತಾಯಿ ಚಿಕನ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಥೈಲ್ಯಾಂಡಲ್ಲಿ ಬ್ರೇಕ್ಫಾಸ್ಟ್ಗೆ ಚಿಕನ್ ಫ್ರೈಡ್ ರೈಸ್ನ ತಿಂತಾರೆ. ಇದು ನಮ್ಮ ಇಂಡಿಯನ್ ಚಿಕನ್ ಫ್ರೈಡ್ ರೈಸ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಇಲ್ಲಿ ಪ್ರಿಪೇರ್ ಮಾಡ್ತಾರೆ. ತಾಯಿ ಚಿಕನ್ ಫ್ರೈಡ್ ರೈಸಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದು ನಿಮಗೆ ಗೊತ್ತೇ ಇದೆ, ಇದು ಈರುಳ್ಳಿ ಹೂವು. ಥೈಲ್ಯಾಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಫುಡ್ಡಿಗೆ ಇದನ್ನ ಯೂಸ್ ಮಾಡ್ತಾರೆ. ಚಿಕನ್ ಫ್ರೈಡ್ ರೈಸಿಗೆ ಮೇಯ್ನಾಗಿ ಸಾಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. 1 ಕಪ್ಪಿಗೆ ಬೆಲ್ಲ ಹಾಕ್ಕೊಂಡು ಅದಕ್ಕೆ ವಿನೆಗರ್, ಆಯಿಸ್ಟರ್ ಸಾಸ್ ಮತ್ತು ಸೋಯಾ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲ ರೆಡಿಯಾಗಿದೆ. ಚಿಕನ್, ಕಟ್ ಮಾಡಿರೋ ಈರುಳ್ಳಿ, ಕಾಮ್ ಕಸ್ತೂರಿ ಎಲೆ, ಸೋಯಾ ಸಾಸ್, ನಿಂಬೆಹಣ್ಣು ಎಲೆ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟ್, ಈರುಳ್ಳಿ ಹೂವು ಮತ್ತು ಫ್ರೈಡ್ ರೈಸಿಗೆ ಬೇಕಾಗಿರೋ ರೈಸ್. ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಥೈಲ್ಯಾಂಡಲ್ಲಿ ಜಾಸ್ತಿ ಯಾವುದೇ ಫ್ರೈಡ್ ರೈಸಿಗಾಗಲಿ ನಿಂಬೆಹಣ್ಣಿನ ಎಲೆ, ಕಾಮ್ ಕಸ್ತೂರಿ ಅಥವಾ ತುಳಸಿ ಎಲೆನ ಹಾಕಿ ಮಾಡ್ತಾರೆ. ಅದರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು, ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಚಿಕನ್ ಫ್ರೈಡ್ ರೈಸ್. ನೋಡೋಣ ಹೆಂಗಿದೆ ಅಂತ. ಬಿಸಿ ಇದೆ. ಏನಾಗಿದೆ ನಿಜವಾಗ್ಲೂ ಹೇಳ? ಖಾರನಾ? ಚೆನ್ನಾಗಿದೆ. ಖಾರ ಇದೆ. ಚೆನ್ನಾಗಿದೆಯಾ ನಿಜವಾಗ್ಲೂ? ಚೆನ್ನಾಗಿದೆ, ಎಲ್ಲದೂ ಚೆನ್ನಾಗಿದೆ. ನೀವು ಸೋ ಜನರಸ್ ಆಗಿ ಜಾಸ್ತಿ ಚಿಕನ್ನು, ಜಾಸ್ತಿ ಈರುಳ್ಳಿ ಎಲ್ಲ ಹಾಕ್ತಿದ್ದೀರ. ಸೊ ಸಕಲಾಗಿದೆ. ಹೌದಾ? ತಾಯಿ
ಚಿಕನ್ ಫ್ರೈಡ್ ರೈಸ್ ಥರನೇ ಇದೆ ಅಲ್ಲ. ಇದೆ. ಥ್ಯಾಂಕ್ ಯು. ಅದು ಎಸ್ಪೆಷಲಿ ಇದು ಲೆಮನ್ ಗ್ರಾಸ್ ಹಾಕಿರೋದಕ್ಕೆ, ಆಮೇಲೆ ಇದು ಬಂದು ಇದು ಕಾಮಕಸ್ತೂರಿ ಇದೆಲ್ಲ, ಸೊ ಇದೆಲ್ಲ ಹಾಕಿರೋದಕ್ಕೋಸ್ಕರ ಸೇಮ್ ಥಾಯ್ ಸ್ಟೈಲಲ್ಲೇ ಬಂದಿದೆ, ಚೆನ್ನಾಗಿದೆ.